हेलो फ्रेंड्स ಇವತ್ತು ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೈಕಾಲಜಿ ಮ್ಯಾಥ್ಸ್ ಸೈನ್ಸ್ ಎಲ್ಲದಕ್ಕೂ ಯೂಸ್ ಆಗೋ ಹಾಗೆ ಓದೋಣ. ಓಕೆ, ಮೆಥಡ್ಸ್ ಆಫ್ ಟೀಚಿಂಗ್ ಸೈನ್ಸ್ ಯಾವುದು ಅಂತಂದ್ರೆ ಎರಡು ಇರುತ್ತೆ. ಟೀಚರ್ ಸೆಂಟರ್ಡ್ ಮೆಥಡ್, ಇನ್ನೊಂದು ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಥವಾ ಪ್ಯೂಪಿಲ್ ಸೆಂಟರ್ಡ್ ಮೆಥಡ್. ಟೀಚರ್ ಸೆಂಟರ್ಡ್ ಮೆಥಡ್ಸ್ ಯಾವುದು ಅಂದ್ರೆ ಲೆಕ್ಚರ್ ಮೆಥಡ್, ಇನ್ನೊಂದು ಡೆಮಾನ್ಸ್ಟ್ರೇಷನ್ ಮೆಥಡ್. ನೆಕ್ಸ್ಟ್ ಯಾವುದಿದೆ, ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್. ಯಾವುದಿದು, ಒಂದು ಟೀಚರ್ ಸೆಂಟರ್ಡ್ ಮೆಥಡ್ಸ್. ಇದೆಲ್ಲ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಚೈಲ್ಡ್ ಸೆಂಟರ್ಡ್ ಮೆಥಡ್ಸ್ ಯಾವುದು, ಹ್ಯೂರಿಸ್ಟಿಕ್ ಮೆಥಡ್, ಅಸೈನ್ಮೆಂಟ್, ಲ್ಯಾಬೋರೇಟರಿ, ನೆಕ್ಸ್ಟ್ ಡಿಸ್ಕಷನ್, ಇನ್ನೊಂದು ಪ್ರಾಜೆಕ್ಟ್ ಮೆಥಡ್. ನಿಮಗೆ ಯೂಶುವಲಿ ನಿಮಗೆ ಇಂಪಾರ್ಟೆಂಟ್ ಯಾವುದು ಇದರಲ್ಲಿ ಅಂತಂದರೆ, ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೆಥಡ್. ಅಂದರೆ ಯೂಶುವಲಿ ನಿಮಗೆ ಜಾಸ್ತಿ ನಿಮಗೆ ಪ್ಯೂಪಿಲ್ ಸೆಂಟರ್ಡ್ ಮೆಥಡ್ಸ್ ಅಂದರೆ ಚೈಲ್ಡ್ ಸೆಂಟರ್ಡ್ ಮೆಥಡ್ಸ್ನೇ ಕೇಳೋದು. ಇನ್ನೊಂದು ಯಾವುದು ನಿಮಗೆ ಪ್ರೋಗ್ರೆಸಿವ್ ಎಜುಕೇಷನ್ ಅಂದರೆ ಏನು, ಈ ರೀತಿ ನಿಮಗೆ ಸೈನ್ಸ್ ಪೆಡಗಾಜಿಯಲ್ಲಿ ಕೇಳ್ತಾರೆ. ಸೊ ಇವಾಗ ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ನಿಮಗೆ ಮ್ಯಾಥ್ಸ್ ಪೆಡಗಾಜಿಯಲ್ಲೂ ಕೇಳ್ತಾರೆ, ಹ್ಯೂರಿಸ್ಟಿಕ್ ಮೆಥಡ್ ಬಗ್ಗೆ ಮ್ಯಾಥಮೆಟಿಕ್ಸ್ ಪೆಡಗಾಜಿಯಲ್ಲೂ ಕೇಳ್ತಾರೆ. ಸೊ ಇದೆರಡು ಇಂಪಾರ್ಟೆಂಟ್, ಹ್ಯೂರಿಸ್ಟಿಕ್ ಮತ್ತು ಪ್ರಾಜೆಕ್ಟ್ ಮೆಥಡ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಓಕೆ, ಫಸ್ಟ್ ಇವಾಗ ಲೆಕ್ಚರ್ ಮೆಥಡ್ಸ್ ಇನ್ವಾಲ್ವ್ ಒನ್ ವೇ ಕಮ್ಯುನಿಕೇಷನ್ ಪ್ರೊಸೀಜರ್. ಲೆಕ್ಚರ್ ಮೆಥಡ್ ಇನ್ವಾಲ್ವ್ಸ್ ಒನ್ ವೇ ಕಮ್ಯುನಿಕೇಷನ್ ಪ್ರೊಸೀಜರ್. ದ ಟೀಚರ್ ಈಸ್ ದ ಓನ್ಲಿ ಆಕ್ಟಿವ್. ಇವಾಗ ಇಲ್ಲಿ ಲೆಕ್ಚರ್ ಮೆಥಡಲ್ಲಿ ಏನಿರುತ್ತೆ, ಇದು ಇಂಪಾರ್ಟೆಂಟ್ ನಿಮಗೆ. ಆಕ್ಟಿವ್ ಬರೀ ಟೀಚರ್ ಮಾತ್ರ ಆಕ್ಟಿವ್ ಇರ್ತಾರೆ. ಯಾವುದರಲ್ಲಿ, ಲೆಕ್ಚರ್ ಮೆಥಡಲ್ಲಿ ಅಥವಾ ಟೀಚರ್ ಸೆಂಟರ್ಡ್ ಮೆಥಡ್ಸಲ್ಲಿ ಟೀಚರ್ ಆಕ್ಟಿವ್ ಆಗಿರ್ತಾರೆ. ಆದರೆ ಪ್ಯೂಪಿಲ್ಸ್ ಆರ್ ಜಸ್ಟ್ ಪ್ಯಾಸಿವ್ ಲಿಸ್ನರ್ಸ್. ಬರೀ ಪ್ಯಾಸಿವ್ ಆಗಿ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಸೈಲೆಂಟಾಗಿ ಕೇಳ್ತಾ ಇರ್ತಾರೆ. ಇಲ್ಲಿ ಆಕ್ಟಿವ್ ಅಂದರೆ ಅದ್ರ ಉಲ್ಟಾ, ಇದು ಅದರ ಆಪೋಸಿಟ್ ಪ್ಯಾಸಿವ್. ಆಕ್ಟಿವ್ ಅಂದರೆ ನಿಮ್ಗೆ ಮೀನಿಂಗ್ ಗೊತ್ತಿದೆ, ಅದರ ಆಪೋಸಿಟ್ ಇದು ಪ್ಯಾಸಿವ್ ಲಿಸ್ನರ್ಸ್. ಮಕ್ಕಳು ಏನಿರ್ತಾರೆ, ಪ್ಯೂಪಿಲ್ಸ್ ಆರ್ ಜಸ್ಟ್ ಪ್ಯಾಸಿವ್ ಲಿಸ್ನರ್ಸ್ ಇನ್ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಲೆಕ್ಚರ್ ಮೆಥಡ್ ಆಗಿರಲಿ ಅಥವಾ ನಿಮಗೆ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಆಗಿರಲಿ, ಇದರಲ್ಲೆಲ್ಲ ಏನು ಟೀಚರ್ ಆಕ್ಟಿವ್ ಆಗಿರ್ತಾರೆ, ಮಕ್ಕಳು ಏನಿರ್ತಾರೆ ಪ್ಯಾಸಿವ್ ಲಿಸ್ನರ್ಸ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದರಲ್ಲಿ ದ ಟೀಚರ್ ಡೆಲಿವರ್ಸ್ ದ ಲೆಕ್ಚರ್ ಫಾರ್ ಎ ಫಿಕ್ಸ್ಡ್ ಲೆಂತ್ ಆಫ್ ಟೈಮ್ ಆನ್ ಎ ಟಾಪಿಕ್. ಮೀನ್ವೈಲ್ ದ ಪ್ಯೂಪಿಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಲಿಸನ್ ಇಟ್ ಅಂಡ್ ಟೇಕ್ ಡೌನ್ ನೋಟ್ಸ್. ನೆಕ್ಸ್ಟ್ ಇದು ಡಿಮೆರಿಟ್ಸ್ ಆಫ್ ಲೆಕ್ಚರ್ ಮೆಥಡ್ ಇದೆ ನೋಡಿ. ನಿಮಗೆ ಯೂಶಲಿ ಮೆರಿಟ್ಸ್ ಕೇಳೋದಿಲ್ಲ, ಡಿಮೆರಿಟ್ಸ್ ನಿಮಗೆ ಗೊತ್ತಿರಲಿ. ಏನಕ್ಕೆ ಅಂದರೆ ನಿಮಗೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಕೊಟ್ಟಾಗ, ಚೈಲ್ಡ್ ಸೆಂಟರ್ಡ್ ಮೆಥಡ್ಸ್ ಕೊಟ್ಟಾಗ ಈ ಪಾಯಿಂಟ್ಸ್ ನೆನಪಿಗಿದ್ರೆ ಏನಕ್ಕೆ ಅಂತ ಗೊತ್ತಾಗುತ್ತೆ. ಓಕೆ, ಡಿಮೆರಿಟ್ಸ್ ಏನು ಲೆಕ್ಚರ್ ಮೆಥಡ್ದು ಅಂದರೆ, ದ ಸ್ಟೂಡೆಂಟ್ ಈಸ್ ಎ ಪ್ಯಾಸಿವ್ ಲಿಸ್ನರ್. ದ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಹೆನ್ಸ್ ಈಸ್ ನಾಟ್ ಸರ್ವ್ಡ್. ಇಲ್ಲಿ ಸ್ಟೂಡೆಂಟ್ ಪ್ಯಾಸಿವ್ ಲಿಸ್ನರ್ ಆಗಿರ್ತಾರೆ. ಸೊ ಚೈಲ್ಡ್ ಸೆಂಟರ್ಡ್ಗೆ ಯಾವತ್ತು ಎಜುಕೇಷನ್ನಲ್ಲಿ ಇವಾಗ ಏನು ಮಾಡಿದ್ದಾರೆ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಏನು ಹೇಳುತ್ತೆ ಅಂದರೆ, ಚೈಲ್ಡ್ ಸೆಂಟರ್ಡ್ ಮೆಥಡ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ಬಿಟ್ಟು. ನೆಕ್ಸ್ಟ್ ಪಾಯಿಂಟ್, ನೋ ಪ್ರಾವಿಷನ್ ಈಸ್ ಗಿವನ್ ಇನ್ ಟು ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್. ಇಲ್ಲಿ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ನೋಟ್ಸ್ ಬರ್ಕೊಳ್ಳೋದು, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ನೋ ಪ್ರಾವಿಷನ್ ಈಸ್ ಗಿವನ್ ಟು ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್. ದೇರ್ಫೋರ್ ಇಟ್ ಈಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್. ಯಾವುದ್ರಲ್ಲಿ ಮಾಡ್ತಾರೆ ಅಂದರೆ ಪ್ರಾಜೆಕ್ಟ್ ಮೆಥಡಲ್ಲಿ. ಲರ್ನಿಂಗ್ ಬೈ ಡೂಯಿಂಗ್ ಪ್ರಾಜೆಕ್ಟ್ ಮೆಥಡಲ್ಲಿ. ಓಕೆ, ಈ ವರ್ಡ್ ಡೈರೆಕ್ಟಾಗಿ ಇದೇ ರೀತಿ ಕೊಡ್ತಾರೆ. ಲರ್ನಿಂಗ್ ಬೈ ಡೂಯಿಂಗ್ ಯಾವ ಮೆಥಡಲ್ಲಿ, ಪ್ರಾಜೆಕ್ಟ್ ಮೆಥಡಲ್ಲಿ. ಯಾವುದು ಪ್ರಾಜೆಕ್ಟ್ ಮೆಥಡ್ ಯಾರು ಫೈಂಡ್ ಔಟ್ ಮಾಡಿದ್ದು, ವಿಲಿಯಂ ಕಿಲ್ಪ್ಯಾಟ್ರಿಕ್. ಓಕೆ, ಇದು 2020 ಕೇಳಿದ್ರು ಪ್ರಾಜೆಕ್ಟ್ ಮೆಥಡ್ನ ಯಾರು ಫೈಂಡ್ ಔಟ್ ಮಾಡಿದ್ರು ಅಂತಂದ್ಬಿಟ್ಟು ಕಿಲ್ಪ್ಯಾಟ್ರಿಕ್. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಟ್ಟಿದ್ರು ಅದು. ಓಕೆ, ನೆಕ್ಸ್ಟ್ ಮುಂದೆ ನಿಮಗೆ ವಿಡಿಯೋಸಲ್ಲಿ ಕೊಡ್ತೀನಿ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಹೇಗೆ ಕೊಟ್ಟಿದ್ರು ಕ್ವೆಶನ್ಸ್ ಕೂಡ ಕೊಡ್ತೀನಿ. ಓಕೆ, ಟ್ರೈನಿಂಗ್ ಈಸ್ ಸೈಂಟಿಫಿಕ್ ಮೆಥಡ್ಸ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ವಿಲ್ ಬಿ ಡೆವಲಪ್ಡ್. ಟ್ರೈನಿಂಗ್ ಇನ್ ಸೈಂಟಿಫಿಕ್ ಮೆಥಡ್ಸ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ವಿಲ್ ನಾಟ್ ಬಿ ಡೆವಲಪ್ಡ್. ಯಾವುದರಲ್ಲಿ, ಈ ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಅಥವಾ ಲೆಕ್ಚರ್ ಮೆಥಡಲ್ಲಿ ಏನಿರುತ್ತೆ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಡೆವಲಪ್ ಆಗೋದಿಲ್ಲ ಮಕ್ಕಳಿಗೆ.
ಏನಕ್ಕೆ ಅಂದರೆ ಅವ್ರೇನು ಮಾಡೋದೇ ಇಲ್ಲ, ಲರ್ನಿಂಗ್ ಬೈ ಡೂಯಿಂಗ್ ಮಾಡೋದಿಲ್ಲ, ಅದಕ್ಕೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಡೆವಲಪ್ ಆಗೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡಿ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ಸಲ್ಲಿ ಏನಿರುತ್ತೆ ಅಂದರೆ ದ ಲೆಕ್ಚರ್ ಮೆಥಡ್ಸ್ ಕಂಬೈನ್ಡ್ ವಿತ್ ದ ಡೆಮಾನ್ಸ್ಟ್ರೇಷನ್. ಲೆಕ್ಚರ್ ಮೆಥಡ್ ಬಗ್ಗೆ ಗೊತ್ತಿದೆ ನಿಮಗೆ. ಲೆಕ್ಚರ್ ಮೆಥಡ್ ಜೊತೆ ಏನು ಡೆಮಾನ್ಸ್ಟ್ರೇಷನ್ ಕೂಡ ಅವರು ಆ್ಯಡ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ಹೇಳೋದು. ಓಕೆ, ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ಲೆಕ್ಚರ್ ಜೊತೆ ಡೆಮಾನ್ಸ್ಟ್ರೇಷನ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪ್ಯೂಪಿಲ್ಸ್ ವಿಲ್ ಲರ್ನ್ ದ ಆಬ್ಸ್ಟ್ರಾಕ್ಟ್ ಥಿಂಗ್ಸ್. ಇಲ್ಲಿ ದ ಪ್ಯೂಪಿಲ್ಸ್ ವಿಲ್ ಲರ್ನ್ ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಥ್ರೂ ದ ಲೆಕ್ಚರ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್. ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತಂದ್ರೆ ಏನು, ಮಕ್ಕಳು ಪ್ರಾಕ್ಟಿಕಲ್ ಆಗಿ ಅವರು ಕಲಿಯೋದಿಲ್ಲ. ಅವರೇನು ಲೆಕ್ಚರ್ ಹೇಳ್ತಾ ಇರ್ತಾರಲ್ಲ ಅದನ್ನ ಇಮ್ಯಾಜಿನ್ ಮಾಡ್ಕೋತಾರೆ. ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತಂದ್ರೆ ಇಮ್ಯಾಜಿನೇಷನ್ ಇಂದ. ಈ ಆಬ್ಸ್ಟ್ರಾಕ್ಟ್ ಮತ್ತೆ ಕಾಂಕ್ರೀಟ್ ವರ್ಡ್ ಇದೆಯಲ್ಲ ನಿಮಗೆ ಯಾವುದೇ ಒಂದು ಪೆಡಗಾಜಿಲಿ ಯೂಸ್ ಆಗುತ್ತೆ ನೋಡಿ. ಆಬ್ಸ್ಟ್ರಾಕ್ಟ್ ಅಂದ್ರೆ ಇಮ್ಯಾಜಿನ್ ಮಾಡಿಕೊಂಡು ಅವರು ಅರ್ಥ ಮಾಡ್ಕೋತಾರೆ. ದ ಪೀಪಲ್ಸ್ ವಿಲ್ ಲರ್ನ್ ದಿ ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಥ್ರೂ ದ ಲೆಕ್ಚರ್ ಅಂಡ್ ಡೆಮಾನ್ಸ್ಟ್ರೇಷನ್. ಇಟ್ ಹೆಲ್ಪ್ಸ್ ದೆಮ್ ಟು ವಿಜುವಲೈಸ್ ದ ರಿಲೇಟೆಡ್ ಕಾನ್ಸೆಪ್ಟ್ಸ್. The students observe the demonstration critically and try to draw inferences. Thus their power of observation and reasoning are also exercised. ಇವಾಗ ಇದರಲ್ಲಿ ಏನಾಗುತ್ತೆ, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಾಡಿದಾಗ ಮಕ್ಕಳು ಏನು ಅವರಲ್ಲಿ ಅಬ್ಸರ್ವೇಷನ್ ಅಂಡ್ ರೀಸನಿಂಗ್ ಏನಾಗುತ್ತೆ ಅದು ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ನೋಡಿ, ಇದು ಲಿಮಿಟೇಷನ್ಸ್ ಅಂದರೆ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ಏನಾಗುತ್ತೆ, ಇದರದ್ದು ಡಿಮೆರಿಟ್ಸ್ ಏನಂದರೆ ಇಟ್ ಡಸ್ ನಾಟ್ ಪ್ರೊವೈಡ್ ಪ್ಲೇಸ್ ಫಾರ್ ಲರ್ನಿಂಗ್ ಬೈ ಡೂಯಿಂಗ್. ಇಟ್ ಡಸಂಟ್ ಪ್ರೊವೈಡ್ ಪ್ಲೇಸ್ ಫಾರ್ ಲರ್ನಿಂಗ್ ಬೈ ಡೂಯಿಂಗ್. ವಿಸಿಬಿಲಿಟಿ ಈಸ್ ಆಲ್ವೇಸ್ ಎ ಪ್ರಾಬ್ಲಮ್. ನೆಕ್ಸ್ಟ್, ಲ್ಯಾಬ್ ಸ್ಕಿಲ್ಸ್ ಕಾಂಟ್ ಬಿ ಡೆವಲಪ್ಡ್ ಅಮಾಂಗ್ ಸ್ಟೂಡೆಂಟ್ಸ್. ಲ್ಯಾಬ್ ಸ್ಕಿಲ್ಸ್ ಅಂತಂದರೆ ಇವಾಗ ಅವ್ರ ಸ್ಕಿಲ್ ಡೆವಲಪ್ ಆಗಲ್ಲ. ಏನಕ್ಕೆ ಅಂದರೆ ಲೆಕ್ಚರ್ ಮಾಡ್ತಾ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರ್ತಾರೆ. ಸೊ ಇಲ್ಲಿ ಅವರು ಸ್ಕಿಲ್ ಡೆವಲಪ್ ಆಗಲ್ಲ. ಯಾವಾಗ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತಂದರೆ ಲರ್ನಿಂಗ್ ಬೈ ಡೂಯಿಂಗ್ ಮಾಡಿದಾಗ ಸ್ಕಿಲ್ ಡೆವಲಪ್ ಆಗುತ್ತೆ. ನೋಡಿ, ಇದು ಈ ಕ್ವೆಶನ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು. ಆಸ್ ಪರ್ NCF 2005 ಸೈನ್ಸ್ ಎಜುಕೇಷನ್ ಶುಡ್ ಬಿ ಏನು? ಫಸ್ಟ್ ಆಪ್ಷನ್ ಟ್ರೂ ಟು ಸೈನ್ಸ್ ಟೀಚರ್, ಸೆಕೆಂಡ್ ಟ್ರೂ ಟು ಚೈಲ್ಡ್, ಥರ್ಡ್ ಟ್ರೂ ಟು ಎನ್ವಿರಾನ್ಮೆಂಟ್ ಆಫ್ ದ ಸ್ಕೂಲ್, ಫೋರ್ತ್ ಟ್ರೂ ಟು ಕ್ಲಾಸ್ ರೂಮ್ ಕಲ್ಚರ್. ಇವಾಗ NCF 2005 ಏನು ಹೇಳುತ್ತೆ ಅಂತಂದರೆ NCF 2005 ಆಪ್ಷನ್ ನಂಬರ್ 2 ಟ್ರೂ ಟು ಚೈಲ್ಡ್ ಇದಕ್ಕೆ ರೈಟ್ ಆನ್ಸರ್. NCF 2005 ಮೇಯ್ನ್ ಏನಿರುತ್ತೆ, ಮಕ್ಕಳಿಗೆ ನೀವು ಒಂದು ಲರ್ನಿಂಗ್ ಬೈ ಡೂಯಿಂಗ್ ಮಾಡಿಸ್ಬೇಕು, ಅಥವಾ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಲೈವ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಮಕ್ಕಳಿಗೆ, ಅಥವಾ ಅವರು ಮಾಡಿ ಕಲಿಬೇಕು, ಅಥವಾ ಅವರು ಪ್ರಾಕ್ಟಿಕಲ್ ಆಗಿ ಮಾಡಿ ಕಲಿಬೇಕು. ಈ ಥರ ಎಲ್ಲ ನಿಮಗೆ NCF 2005 ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. NCF 2005 ಪ್ರಕಾರ ಇನ್ನು ಒಂದು ಕ್ಲಾಸ್ ರೂಮ್ ಹೇಗಿರಬೇಕು ಅಂತಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಆಗಿರಬೇಕು. ಅಂದರೆ ಒಂದು ಚೈಲ್ಡ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಮೇಯ್ನ್ NCF 2005 ಉದ್ದೇಶ ಏನು, ಚೈಲ್ಡ್ ಕೈಲಿ ಮಾಡಿಸ್ಬೇಕು, ಚೈಲ್ಡ್ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ಕಲಿಬೇಕು. ಇದೆಲ್ಲ NCF 2005 ಬರುತ್ತೆ. ಆ್ಯಕ್ಚುಲಿ ನಾನು ಇಂಗ್ಲೀಷ್ ಪೆಡಗಾಜಿಲಿ NCF 2005 ಅಂತ ಅಂದ್ಬಿಟ್ಟು 2024 ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಗೈಡ್ಲೈನ್ಸ್ ಆಫ್ NCF 2005 ಕೊಟ್ಟಿದ್ದೀನಿ. ಅದರಿಂದ ನಿಮಗೆ ಬೇರೆ ಎಲ್ಲ ಪೆಡಗಾಜಿಲಿ ಯೂಸ್ ಆಗುತ್ತೆ. ಇನ್ನೊಂದು ಇವಾಗ ಮ್ಯಾಥ್ಸ್ ಪೆಡಗಾಜಿ ಕ್ವೆಶನ್ನಲ್ಲೂ ಯೂಸ್ ಆಗುತ್ತೆ, ಸೈನ್ಸ್ ಸೋಷಿಯಲ್ ಎಲ್ಲ ಪೆಡಗಾಜಿಲೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಮೋಸ್ಟ್ ಅಪ್ರೋಪ್ರಿಯೇಟ್ ವೇ ಟು ಫೆಸಿಲಿಟೇಟ್ ಲರ್ನಿಂಗ್ ಅಟ್ ಪ್ರೈಮರಿ ಲೆವೆಲ್ ಈಸ್. ಫೆಸಿಲಿಟೇಟ್ ಮಾಡಿಕೊಡ್ತೀರಾ ನೀವು ಪ್ರೈಮರಿ ಲೆವೆಲಲ್ಲಿ ಯಾವುದು ಅಂದರೆ ಮೋಸ್ಟ್ ಅಪ್ರೋಪ್ರಿಯೇಟ್ ವೇ ಯಾವುದು? ಫಸ್ಟ್ ಆಪ್ಷನ್ ವಿಡಿಯೋ ಸ್ಟಿಮ್ಯುಲೇಷನ್, ಸೆಕೆಂಡ್ ಡೆಮಾನ್ಸ್ಟ್ರೇಷನ್, ಥರ್ಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಫೋರ್ತ್ ಸೆಲ್ಫ್ ಸ್ಟಡಿಂಗ್. ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿದೆ ಅನಿಸುತ್ತೆ ಇದಕ್ಕೆ. ಆಪ್ಷನ್ ಸಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಇವಾಗ ನೀವು ಮೋಸ್ಟ್ ಅಪ್ರೋಪ್ರಿಯೇಟ್ ವೇ ಅಂತ ಇಲ್ಲಿ ಕೇಳಿದಾಗ ಕ್ವಶನಲ್ಲಿ ಯಾವುದು ಬೆಸ್ಟ್ ಮೆಥಡ್ ಅಂತ ಅಂದಾಗ ಥರ್ಡ್ ಆಪ್ಷನ್ ಏನಿದೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಲರ್ನಿಂಗ್ ಬೈ ಡೂಯಿಂಗ್. ಹ್ಯಾಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದರೂ ಅಷ್ಟೇ ಸೇಮ್ ಮೀನಿಂಗ್, ಲರ್ನಿಂಗ್ ಬೈ ಡೂಯಿಂಗ್ ಅಂದರೂ ಸೇಮ್ ಮೀನಿಂಗ್. ಪ್ರಾಕ್ಟಿಕಲ್ ಆಗಿ ಮಾಡ್ತಾರಲ್ಲ, ಲೈವ್ ಆಗಿ ನೋಡಿಬಿಟ್ಟು ಒಂದು ಅಕ್ವೇರಿಯಮ್ಗೆ ಹೋಗ್ಬಿಟ್ಟು ಮಕ್ಕಳು ನೋಡಿಬಿಟ್ಟು ಕಲಿತಾರೆ, ಅದು ಕೂಡ ಒಂದು ಏನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಥವಾ ಲರ್ನಿಂಗ್ ಬೈ ಡೂಯಿಂಗ್, ಅಥವಾ ಅದು ಕೂಡ ಒಂದು ಚೈಲ್ಡ್ ಸೆಂಟರ್ಡ್ ಮೆಥಡ್. ಇದು ಎಲ್ಲಿತ್ತು ಅಂದರೆ ಸೈಕಾಲಜಿಲಿ ಕೇಳಿದ್ರು ಈ ಕ್ವೆಶನ್ನ. ಸೊ ಸೈಕಾಲಜಿ ಆಗಿರಲಿ, ಒಂದು ಪೆಡಗಾಜಿ ಏನಿದೆ ಎಲ್ಲದಕ್ಕೂ ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಪೆಡಗಾಜಿ ಆಗಿರಲಿ, ನಿಮಗೆ ಸೈಕಾಲಜಿ ಕ್ವೆಶನ್ಸ್ ಕೂಡ ನಿಮಗೆ ಸೈನ್ಸ್ ಮ್ಯಾಥ್ಸ್ ಪೆಡಗಾಜಿಲಿ ಕೇಳ್ತಾರೆ, EVS ಪೆಡಗಾಜಿಲೂ ಕೂಡ ಕೇಳ್ತಾರೆ.
Next question. In a classroom transaction, the methods like playway, discovery comes under the teaching method. Playway method ಆಗಿರಲಿ, ಡಿಸ್ಕವರಿ ಮೆಥಡ್ ಆಗಿರಲಿ, ಯಾವುದ್ರಲ್ಲಿ ಬರುತ್ತೆ? ಫಸ್ಟ್ ಆಪ್ಷನ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್, ಸೆಕೆಂಡ್ ಇನ್ಸ್ಟ್ರಕ್ಷನಲ್ ಮೆಥಡ್, ಥರ್ಡ್ ಟೀಚರ್ ಸೆಂಟರ್ಡ್ ಮೆಥಡ್ಸ್, ಫೋರ್ತ್ ಟೆಕ್ಸ್ಟ್ ಸೆಂಟರ್ಡ್ ಮೆಥಡ್ಸ್. ಇವಾಗ ಫಸ್ಟ್ ಆಪ್ಷನ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಸ್ಟೂಡೆಂಟ್ ಮೆಥಡ್? ಇದಕ್ಕೆ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಏನಕ್ಕೆ ಅಂದರೆ ಪ್ಲೇವೇ ಮೆಥಡ್, ಆಟ ಆಡಿ ಕಲಿತಾರೆ, ಪ್ಲೇ ಆ್ಯಂಡ್ ಲರ್ನ್, ಇದು ಕೂಡ ಒಂದು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್. ನೆಕ್ಸ್ಟ್ ಹ್ಯೂರಿಸ್ಟಿಕ್ ಮೆಥಡ್ ಬಗ್ಗೆ ನಿಮ್ಗೆ ಹೇಳಿದೆ. ಹ್ಯೂರಿಸ್ಟಿಕ್ ಮೆಥಡ್ ಅಂದರೆ ಏನು? ಒಂದು ಡಿಸ್ಕವರಿ ಮೆಥಡ್ ಇದ್ದಂಗೆ, ಅದು ಕೂಡ ಒಂದು ಡಿಸ್ಕವರಿ ಮಾಡೋದು, ಒಂದು ಮಾಡಿ ಕಲಿಯೋದು. ಅದು ಪ್ಲೇವೇ ಮೆಥಡ್ ಆಗಿರಲಿ, ಡಿಸ್ಕವರಿ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ಇದೆಲ್ಲ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್. Next question. Competency based education has much in common with the approach of competency based education. ನೋಡಿ, ಇದು ಯಾವುದೇ ಪೆಡಗಾಜಿಲಿ ಕೇಳ್ಬೋದು. ನಿಮಗೆ ಇಂಗ್ಲೀಷ್ ಪೆಡಗಾಜಿಲಿ ಕೇಳಿದ್ರು ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸಲ್ಲಿ. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್, ಫಸ್ಟ್ ಏನಿದೆ ಟ್ರಾನ್ಸ್ಲೇಷನ್ ಮೆಥಡ್, ಸೆಕೆಂಡ್ ರೋಟ್ ಲರ್ನಿಂಗ್, ಥರ್ಡ್ ರೆಮಿಡಿಯಲ್ ಟೀಚಿಂಗ್, ಫೋರ್ತ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಯಾವುದರಲ್ಲಿ? ಇದರಲ್ಲಿ ಏನು ಬರುತ್ತೆ? ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಂದರೆ ಇದರಲ್ಲಿ ಏನಿರುತ್ತೆ? ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಇರುತ್ತೆ. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಯಾವುದರಲ್ಲಿ? TBL ಅಂದರೆ ಟಾಸ್ಕ್ ಬೇಸ್ಡ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್. ವೆನ್ ಅ ಟೀಚರ್ ಯೂಸಸ್ ರಿಯಲಿಯಾ ಇನ್ ದ ಲ್ಯಾಂಗ್ವೇಜ್ ಕ್ಲಾಸ್, ಇಟ್ ಮೀನ್ಸ್ ದಟ್ ಶಿ ಈಸ್ ಬ್ರಿಂಗಿಂಗ್, ಏನಿದರಲ್ಲಿ? ಫಸ್ಟ್ ಆಪ್ಷನ್ ನೋಡಿ, ರಿಯಲ್ ಲೈಫ್ ಸಿಚುಯೇಷನ್ಸ್ ಟು ಕಮ್ಯುನಿಕೇಟ್, ಸೆಕೆಂಡ್ realistic targets and objectives for achievements, third real objects as teaching aids. ಇದು ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ರಿಯಲಿಯಾ ಇನ್ ಲ್ಯಾಂಗ್ವೇಜ್ ಕ್ಲಾಸ್ ಅಂದರೆ ಏನು ಅಂದರೆ ಆಪ್ಷನ್ 3 ರಿಯಲ್ ಆಬ್ಜೆಕ್ಟ್ಸ್ ಆ್ಯಸ್ ಟೀಚಿಂಗ್ ಏಡ್ಸ್. ವೆನ್ ಟೀಚರ್ ಯೂಸಸ್ ರಿಯಲ್ ಆಬ್ಜೆಕ್ಟ್ಸ್ ಆ್ಯಸ್ ಟೀಚಿಂಗ್ ಏಡ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಕ್ವೆಶನ್ ಎಷ್ಟು ಡೀಪಾಗಿ ಕೇಳಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಇದು ತುಂಬ ಈಸಿ, ಬಟ್ ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ನೀವು ಇದನ್ನು ಆನ್ಸರ್ ಮಾಡೋಕ್ಕಾಗೋದು. ನೋಡಿ ಕ್ವೆಶನ್. ದ ಅಪ್ರೋಚ್ ದಟ್ ಎಂಫಸೈಸಸ್, ಅಪ್ರೋಚ್ ಅಥವಾ ಮೆಥಡ್ ದಟ್ ಎಂಫಸೈಸಸ್ ಮೋರ್ ಆನ್ ಕಾನ್ಸೆಪ್ಟ್ ಫಾರ್ಮೇಷನ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಟ್ ಪ್ರೈಮರಿ ಸ್ಟೇಜ್ ಈಸ್. ಇವಾಗ ಪ್ರೈಮರಿ ಸ್ಟೇಜಲ್ಲಿ ನಾವು ಮ್ಯಾಥಮೆಟಿಕ್ಸ್ನ ಹೇಗೆ ಕಲಿಸ್ತೀವಿ, ಒಂದು ಕಾನ್ಸೆಪ್ಟನ್ನ ಹೇಗೆ ಕಲಿಸ್ತೀವಿ, ಯಾವ ಮೆಥಡಲ್ಲಿ ಕಲಿಸ್ತೀವಿ ಅಂತಂದ್ಬಿಟ್ಟು ಅರ್ಥ ಇದ್ರದು. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಇಂಡಕ್ಷನ್ ಅಪ್ರೋಚ್ ಅಥವಾ ಇಂಡಕ್ಟಿವ್ ಮೆಥಡ್. ಪ್ರೈಮರಿ ಸ್ಟೇಜಲ್ಲಿ ಒಂದು ಕಾನ್ಸೆಪ್ಟನ್ನ ನೀವು ಇಂಡಕ್ಷನ್ ಮೆಥಡಿಂದ ಹೇಳ್ಕೊಡ್ತೀರಾ, ಇಂಡಕ್ಟಿವ್ ಮೆಥಡಿಂದ ಹೇಳ್ಕೊಡ್ತೀರಾ. ಏನು ಅಂತಂದರೆ ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಆಮೇಲೆ ರೂಲ್ ಹೇಳ್ಕೊಡೋದು. ಇಂಡಕ್ಟಿವ್ ಮೆಥಡಲ್ಲಿ ಇದನ್ನು ನಾವೇನು ಹೇಳ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಟ್ ಪ್ರೈಮರಿ ಲೆವೆಲ್, ಪ್ರೈಮರಿ ಸ್ಟೇಜ್. ನೋಡಿ, ಇವಾಗ ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಈ ವಿಡಿಯೋ ಬಗ್ಗೆ ಗೊತ್ತಿರಲ್ಲ ಅನಿಸುತ್ತೆ. ಒಂದು ವಿಡಿಯೋ ಮಾಡಿದ್ದೀನಿ ಮೆಥಡ್ಸ್ ಆಫ್ ಟೀಚಿಂಗ್, ಕಂಪ್ಲೀಟಾಗಿ ಒಂದು ಎಲ್ಲ ಸಬ್ಜೆಕ್ಟ್ಸ್ಗೂ ಯೂಸ್ ಆಗೋ ಹಾಗೆ. ಯಾವುದು ಅಂದರೆ ಇದು ಡಿಡಕ್ಟಿವ್ ಮೆಥಡ್ ಅಂದರೆ ಏನು, ಇಂಡಕ್ಟಿವ್ ಮೆಥಡ್ ಅಂದ್ರೇನು, ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಆಗಿರಲಿ, ಟೀಚರ್ ಸೆಂಟರ್ಡ್ ಯಾವುದು, ಒಂದು ಚೈಲ್ಡ್ ಸೆಂಟರ್ಡ್ ಯಾವುದ್ಯಾವುದು ಮೆಥಡ್ಸ್, ಹ್ಯೂರಿಸ್ಟಿಕ್ ಮೆಥಡ್ ಅಂದ್ರೇನು, ಪ್ರಾಜೆಕ್ಟ್ ಮೆಥಡ್ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಒಂದು ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಹೇಳ್ಕೊಟ್ಟಿದ್ದೀನಿ. ಡಿಡಕ್ಟಿವ್ ಮೆಥಡ್ ಅಂದರೆ ಏನು, ಅದರಲ್ಲಿ ಏನೇನಿರುತ್ತೆ, ಶಾರ್ಟ್ಕಟ್ಟಾಗಿ ಆಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್ ಅಂದರೆ ನಿಮಗೆ ಕನ್ನಡ ಬೋಧನಾ ಶಾಸ್ತ್ರ, ಕನ್ನಡ ಪೆಡಗಾಜಿಗೂ ಯೂಸ್ ಆಗುತ್ತೆ. ಅಮೂರ್ತದಿಂದ ಮೂರ್ತತೆ ಕಡೆಗೆ ಹೋಗುವ ಒಂದು ವಿಧಾನ ಯಾವುದು ಅಂದರೆ ಅದು ಡಿಡಕ್ಟಿವ್ ಮೆಥಡ್ ಅಂದರೆ ನಿಗಮನ ವಿಧಾನ. ನಿಗಮನ ವಿಧಾನಕ್ಕೆ ನಾವು ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಯಾವುದು? ಅದು ಅಮೂರ್ತತೆಯಿಂದ ಮೂರ್ತತೆಗೆ ಹೋಗೋದು. ಅಥವಾ ಒಂದು ಫಾರ್ಮುಲಾ ಟು ಎಕ್ಸಾಂಪಲ್ಸ್, ಒಂದು ಫಾರ್ಮುಲಾಯಿಂದ ಎಕ್ಸಾಂಪಲ್ಸ್ ಕಡೆಗೆ, ಅಥವಾ ಒಂದು ರೂಲ್ ಟು ಎಕ್ಸಾಂಪಲ್ಸ್, ಒಂದು ಸೂತ್ರದಿಂದ ಉದಾಹರಣೆಗಳಿಗೆ ಹೋಗೋದು. ಯಾವುದು ಅಂದರೆ ನಿಗಮನ ವಿಧಾನ, ಡಿಡಕ್ಟಿವ್ ಮೆಥಡ್. ನೋಡಿ, ಈ ಥರ ಒಂದು ವಿಡಿಯೋ ಇದೆ, ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್. ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಡಿಡಕ್ಟಿವ್ ಅಪ್ರೋಚ್ ಈಸ್. ಡಿಡಕ್ಟಿವ್ ಅಪ್ರೋಚಲ್ಲಿ ಈ 4ರಲ್ಲಿ ಯಾವ್ದು ಇನ್ವಾಲ್ವ್ ಆಗಿರುತ್ತೆ? ನೋಡಿ, ಇವಾಗ ಈ ಥರ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂದರೆ ಒಂದು ಚಿಕ್ಕ ವಿಷಯದಿಂದ ಕಾಂಪ್ಲೆಕ್ಸ್ ಕಡೆಗೆ ಹೋಗ್ತೀರಾ. ಯಾವುದದು ಅಂದರೆ ಇಂಡಕ್ಟಿವ್ ಮೆಥಡ್ ಫಸ್ಟ್ ಆಪ್ಷನ್ ಇರೋದು. ಸೆಕೆಂಡ್ ಆಪ್ಷನ್ ಏನಿದೆ, ರೂಲ್ ಟು ಎಕ್ಸಾಂಪಲ್. ರೂಲ್ ಟು ಎಕ್ಸಾಂಪಲ್ ಯಾವುದು?
ಡಿಡಕ್ಟಿವ್ ಅಪ್ರೋಚ್. ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ರೂಲ್ ಟು ಎಕ್ಸಾಂಪಲ್, ಒಂದು ಕಾನ್ಸೆಪ್ಟಿಂದ ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗೋದು. ಯಾವುದೋ ಒಂದು ಕಾನ್ಸೆಪ್ಟ್ ಹೇಳಿಬಿಟ್ಟು, ಯಾವುದೋ ಒಂದು ಥಿಯರಮ್ ಹೇಳಿಬಿಟ್ಟು ಅದಕ್ಕೆ ರಿಲೇಟೆಡ್ ನೀವು ಎಕ್ಸಾಂಪಲ್ಸ್ ಕೊಡ್ತೀರಾ, ಅದು ಡಿಡಕ್ಟಿವ್ ಅಪ್ರೋಚ್. ಥರ್ಡ್ ಏನಿದೆ, ಎಕ್ಸಾಂಪಲ್ ಟು ರೂಲ್. ಎಕ್ಸಾಂಪಲ್ ಕೊಟ್ಟು ಆಮೇಲೆ ರೂಲ್ ಹೇಳ್ತೀರಾ, ಅದು ಯಾವುದು? ಆಪ್ಷನ್ 3 ಇಂಡಕ್ಟಿವ್ ಮೆಥಡ್. ಫೋರ್ತ್ ಆಪ್ಷನ್ ಏನಿದೆ, ನೋನ್ ಟು ಅನ್ನೋನ್. ಫೋರ್ತ್ ಆಪ್ಷನ್ ಕೂಡ ಇಂಡಕ್ಟಿವ್ ಮೆಥಡ್. ನೋಡಿ ಇನ್ನೊಂದು ಸರಿ ಡಿಡಕ್ಟಿವ್ ಮೆಥಡ್ ಬಗ್ಗೆ ನಿಮ್ಗೇನು ಕೇಳಿದ್ರಿ, ಇಲ್ಲಿ ಒಂದು ರೂಲ್ ಟು ಎಕ್ಸಾಂಪಲ್ಸ್ ಅಂತ ಒಂದು ಆಪ್ಷನಲ್ಲಿತ್ತು. ರೂಲ್, ಇವಾಗ ಜನರಲ್ ರೂಲ್ ಇದೆ ಒಂದು, a+b² ಆ ಫಾರ್ಮುಲಾ ಹಾಕ್ಕೊಂಡು ಅದಕ್ಕೆ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಎಕ್ಸಾಂಪಲ್ಸ್ ಬೇರೆ ಬೇರೆ ಎಕ್ಸಾಂಪಲ್ಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಒಂದು ರೂಲ್, ಯಾವುದೋ ಒಂದು ಜನರಲ್ ಲಾ ಇರುತ್ತೆ ಅಥವಾ ರೂಲ್ ಇರುತ್ತೆ, ಯಾವುದೋ ಒಂದು ಜನರಲ್ ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾ ಹಾಕ್ಕೊಂಡು ನೀವು ಆ್ಯಂಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ, ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಸೊ ಫಾರ್ಮುಲಾ ಟು ಎಕ್ಸಾಂಪಲ್ಸ್, ರೂಲ್ ಟು ಎಕ್ಸಾಂಪಲ್ಸ್, ಲಾ ಟು ಎಕ್ಸಾಂಪಲ್ಸ್, ಇದೆಲ್ಲ ಡಿಡಕ್ಟಿವ್ ಮೆಥಡ್. ಕನ್ನಡ ಪೆಡಗಾಜಿಲಿ ಏನು ಕೇಳ್ತಾರೆ, ನೀವು ಒಂದು ಸೂತ್ರದಿಂದ ಉದಾಹರಣೆಗಳಿಗೆ ಹೋಗ್ತೀರಾ. ಒಂದು ಸೂತ್ರ ಕೊಟ್ಟಿರ್ತಾರೆ, ಆ ಸೂತ್ರದಿಂದ ಉದಾಹರಣೆ ಕಡೆಗೆ. ನೋಡಿ ಈ ವರ್ಡ್ ಆಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್ ಅಂತ ಇದೆಯಲ್ಲ, ಇದು ಅಮೂರ್ತತೆಯಿಂದ ಮೂರ್ತತೆ ಕಡೆಗೆ ಹೋಗೋದು. ಯಾವುದರಲ್ಲಿ? ಡಿಡಕ್ಟಿವ್ ಮೆಥಡಲ್ಲಿ. ಆಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್. ನೋಡಿ ಇವಾಗ ಆಬ್ಸ್ಟ್ರಾಕ್ಟ್ ಈ ವರ್ಡ್ ನಿಮಗೆ ಎಷ್ಟು ಸಲ ಬರುತ್ತೆ ಅಂದರೆ ಪೆಡಗಾಜಿಲಿ, ನಿಮಗೆ ಯಾವುದೇ ಪೆಡಗಾಜಿಲಿ ಬರ್ಬೋದು. ಇಂಗ್ಲೀಷ್ ಪೆಡಗಾಜಿಲಿ ಕೇಳ್ಬೋದು ಆಬ್ಸ್ಟ್ರಾಕ್ಟ್ ಅಂತಂದರೆ, ಅಥವಾ ಒಂದು ಸೈಕಾಲಜಿಲಿ ಬರುವುದು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿಲಿ, ಯಾವುದೇ ಒಂದು ಪೆಡಗಾಜಿಲಿ ಆಬ್ಸ್ಟ್ರಾಕ್ಟ್ ಅಂದರೆ ಏನು, ಇಮ್ಯಾಜಿನೇಷನ್ನಿಂದ ಕಾಂಕ್ರೀಟ್ ಅಂದರೆ ಕಡೆಗೆ ಹೋಗೋದು. ಅಂದರೆ ಕಾಂಕ್ರೀಟ್ ಅಂದರೆ ಏನು, ಟಚ್ ಮಾಡಿ ಫೀಲ್ ಮಾಡಿ ನಾವು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಲರ್ನಿಂಗ್ ಬೈ ಡೂಯಿಂಗ್ ಮಾಡ್ತೀವಲ್ವ, ಅದು ಕಾಂಕ್ರೀಟ್ ಅಂತ ಅಂದ್ಬಿಟ್ಟು, ಅದು ಮೂರ್ತ ಕಲಿಕೆ. ಅದು ಮೂರ್ತ ಕಲಿಕೆ ಅಂದರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿರಲಿ, ಹೊಸದ ಸಬ್ಸ್ಕ್ರೈಬರ್ಸ್ ಆಗಿರಲಿ, ನೀವೆಲ್ಲ ಏನು ಮಾಡಿ, ಮೆಥಡ್ಸ್ ಆಫ್ ಟೀಚಿಂಗ್ ಇದೆಯಲ್ಲ, ಅದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನೊಂದ್ಸರಿ ವಾಚ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೈನ್.